ಇಷ್ಟು ದಿನ ಎಲ್ಲದಕ್ಕಿಂತ ನಿಮ್ ಗೌರವ ಕಾಪಾಡೋದೇ ದೊಡ್ಡದು. ಅದು ನನ್ನ ಕರ್ತವ್ಯ ಅಂದ್ಕೊಂಡು ಬದುಕಿದ್ದೀನಿ ಡ್ಯಾಡ್. ನಿಮ್ ಗೌರವ ಉಳಿಸ್ಬೇಕು ಅಂತಾನೆ ಇಷ್ಟೊತ್ತು ಮದುವೆಗೆ ಒಪ್ಕೊಂಡು ಸುಮ್ಮನಿದ್ದೆ. ಒಂದ್ ವೇಳೆ ಆ ಒಂದನ ನನ್ನ ಜೀವ ತೆಗ್ದಿದ್ರು ಸುಮ್ಮನಿರ್ತಿದ್ದೆ. ಆದ್ರವಳು ಸಂಧ್ಯಾ ಭಾರ್ಗವಿಗೆ ತೊಂದರೆ ಕೊಡಕ್ ಹೊರಟಿದ್ದಾಳೆ. ನನ್ಗೇನಾದ್ರೂ ತೊಂದರೆ ಆದ್ರೆ ನಾನು ತಡ್ಕೋತೀನಿ. ಆದ್ರೆ ಕಣ್ಮುಂದೆನೆ ನನಗೆ ಹೀಗ್ ಬೇಕಾದವ್ರಿಗೆ ತೊಂದರೆ ಆಗ್ತಿದ್ರೆ, ಅದ್ರಲ್ಲೂ ಹೀಗ್ ಬೇಕಾದವ್ರ ಪ್ರಾಣದ ಜೊತೆ ಆಟಾಡ್ತಿದ್ರೆ ಖಂಡಿತ ಸಹಿಸಲ್ಲ. ಅಂದ್ರೆ ಅರ್ಜುನಿಗೆ ಮದ್ವೆನಾ? ಎಂಗೇಜ್ಮೆಂಟ್ ಫಂಕ್ಷನ್ ಏನೋ ನಡೀತು ಮೇಡಮ್, ಆದ್ರೆ ನಾನು ಮಾಡ್ಕೊಂಡಿಲ್ಲ. ಆ ಹುಡುಗಿ ಮೇಲೆ ನನ್ಗೆ ಯಾವ ಫೀಲಿಂಗ್ಸು ಇರಲಿಲ್ಲ. ಅಂತೂ ಹೇಗೋ ಕೊನೆ ಕ್ಷಣದಲ್ಲಿ ಎಂಗೇಜ್ಮೆಂಟ್ ಪೂರ್ತಿ ಆಗಿಲ್ಲ. ಹಾಗಾದ್ರೆ ನಿನ್ನ ಪ್ರೀತಿಸ್ತಿದ್ದೀನಿ, ನನ್ಗ ಹುಡುಗಿ ಮೇಲೆ ಯಾವುದೇ ಭಾವನೆ ಇಲ್ಲ ಅಂದಿದ್ದೆಲ್ಲ ಸುಳ್ಳ ಪಾರ್ಥ? ಇನ್ನೇನ್ ಸ್ವಲ್ಪ ಹೊತ್ತಿಗೆ ನಮ್ ಮದ್ವೆನೇ ಮುಗ್ದೋಗುತ್ತೆ. ಇಲ್ಲಿ ಮದುವೆ ಆಗುವಾಗ ಅಲ್ಲಿ ಭಾರ್ಗವಿ ಸಂಧ್ಯಾ ಜೀವಕ್ಕೆ ಅಪಾಯ ಆಗಿರುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಏನ್ ಮಾಡ್ತೀಯ ಅರ್ಜುನ್? ಅಲ್ಲಿ ಹೋಗಿ ಭಾರ್ಗವಿ ಸಂಧ್ಯಾನ ಕಾಪಾಡ್ತೀಯಾ ಅಥವಾ ಮದ್ವೆ ಆಗಿ ಜೆಪಿ ಅಂಕಲ್ ನಮ್ಮ ಮರ್ಯಾದೆ ಉಳಿಸ್ತೀಯಾ? ಹುಡುಗ ಹುಡುಗಿ ಎಷ್ಟು ಮಾತಾಡ್ತೀರಾ? ಮದುವೆ ಆದ್ಮೇಲೆ ಮಾತಾಡೋದು ಬಹಳಷ್ಟಿದೆ. ಈಗ ಶಾಸ್ತ್ರದ ಕಡೆ ಸ್ವಲ್ಪ ಗಮನ ಕೊಡ್ರಿ. ಓಂ ತದೈವ ಲಗ್ನಂ ಸದಿನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ. ಈಗ ನನ್ನ ಮಾನಕ್ಕಿಂತ ಹೆಚ್ಚಾಗಿ ಅವ್ರ ಪ್ರಾಣದ ಬಗ್ಗೆನೇ ಯೋಚನೆ ಮಾಡಬೇಕು. ಎಸ್, ಕರೆಕ್ಟ್. ಪೂಜೆ ಮಧ್ಯೆ ಹಾಗೆ ಎದ್ದು ನಿಂತ್ಕೊಳ್ಬಾರ್ದಪ್ಪ. ಎಲ್ಲಿಗೆ ಹೊರಟೆ ಅರ್ಜುನ್? ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ವಾಶ್ರೂಮ್ ಹೋಗಿ ಬರ್ತೀನಿ. ಒಂದು ನಿಮಿಷ. ಸರಿ, ಮುಹೂರ್ತ ಮೀರೋಗ್ಬಿಡುತ್ತೆ, ದಯವಿಟ್ಟು ಬೇಗ ಬನ್ನಿ. ಬೇರೆಯವ್ರನ್ನ ಮದ್ವೆ ಆಗೋದಾದ್ರೆ ಯಾಕೆ ಸುಮ್ನೆ ನನ್ನ ಹತ್ರ ಪ್ರೀತಿ ಪ್ರೇಮ ಅಂತ ನನ್ನ ಮನ್ಸಲ್ಲಿ ಅವ್ರ ಬಗ್ಗೆ ಯೋಚನೆ ಹುಟ್ಟಾಕಿದ್ರು? ಯಾಕೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ, ಮದ್ವೆ ಮಾಡ್ಕೊಳಲ್ಲ ಅಂತ ನನಗ್ ನಂಬಿಕೆ ಹುಟ್ಸಿದ್ರು? ಅದು ಇದು ಅಂತೆಲ್ಲ ನನಗೆ ಅಂತ ಹುಟ್ಟಿರೋ ಜೀವ ನೀವೇ ಅಂತ ಫಿಕ್ಸ್ ಆಗ್ಬಿಟ್ನಲ್ರಿ ನಾನು. ಇನ್ನೇನ್ ಅಪ್ಪನ ಹತ್ರ ನಿಮ್ ಬಗ್ಗೆ ಮಾತಾಡ್ಬೇಕು ಅನ್ನೋಷ್ಟ್ರಲ್ಲಿ
ಅಕ್ಕ ಅಕ್ಕ ಅಳ್ತಾ ಇದ್ದೀರಾ? ಏನಾಯ್ತಕ್ಕ? ಕಸ ಅಷ್ಟೆ, ಬಾ ಹೋಗೋಣ. ಅಕ್ಕ, ಅರ್ಜುನ್ ಅಣ್ಣ ಬರ್ತಾರೆ ಅಂದ್ರಲ್ಲ? ಅರ್ಜುನ್ ಬರಲ್ಲ ಸಂಧ್ಯಾ, ಅವನ್ ದಾರಿನೇ ಬೇರೆ, ನಮ್ ದಾರಿನೇ ಬೇರೆ. ಏನ್ ಹೇಳ್ತಿದ್ದೀರಾ ಅಕ್ಕ? ಅಂದ್ರೆ ಅರ್ಜುನ್ ಬರಲ್ವಂತೆ. ನಾವ್ ಮನೆಗೆ ಹೋಗೋಣ. ನಿನ್ನ ಜೋಪಾನ ಮಾಡ್ಕೊಳಕ್ಕೆ ನಾನ್ ಬೇರೆ ಏನಾದ್ರೂ ದಾರಿ ಹುಡುಕ್ತೀನಿ. ಅಕ್ಕ, ಇಷ್ಟು ದಿನ ಎಲ್ಲದಕ್ಕಿಂತ ನಿಮ್ ಗೌರವ ಕಾಪಾಡೋದೇ ದೊಡ್ಡದು. ಅದು ನನ್ನ ಕರ್ತವ್ಯ ಅಂದ್ಕೊಂಡು ಬದುಕಿದ್ದೀನಿ ಡ್ಯಾಡ್. ನಿಮ್ ಗೌರವ ಉಳಿಸ್ಬೇಕು ಅಂತಾನೆ ಇಷ್ಟೊತ್ತು ಮದುವೆಗೆ ಒಪ್ಕೊಂಡು ಸುಮ್ಮನಿದ್ದೆ. ಒಂದ್ ವೇಳೆ ಆ ವಂದನ ನನ್ನ ಜೀವ ತೆಗ್ದಿದ್ರು ಸುಮ್ಮನಿರ್ತಿದ್ದೆ. ಆದ್ರವಳು ಸಂಧ್ಯಾ ಭಾರ್ಗವಿಗೆ ತೊಂದರೆ ಕೊಡಕ್ ಹೊರಟಿದ್ದಾಳೆ. ನನ್ಗೇನಾದ್ರೂ ತೊಂದರೆ ಆದ್ರೆ ನಾನು ತಡ್ಕೋತೀನಿ. ಆದ್ರೆ ಕಣ್ಮುಂದೆನೆ ನನಗೆ ಹೀಗ್ ಬೇಕಾದವ್ರಿಗೆ ತೊಂದರೆ ಆಗ್ತಿದ್ರೆ, ಅದ್ರಲ್ಲೂ ಹೀಗ್ ಬೇಕಾದವ್ರ ಪ್ರಾಣದ ಜೊತೆ ಆಟಾಡ್ತಿದ್ರೆ ಖಂಡಿತ ಸಹಿಸಲ್ಲ. ಒಂದ್ ವೇಳೆ ನಾನೀಗ ಹೋಗ್ತಿದ್ರೆ ಅವರಿಬ್ಬರನ್ನು ಸಾಯಿಸ್ಬಿಡ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ನಾನು ಅವ್ರನ್ನ ಕಾಪಾಡಲೇಬೇಕು. ಇದರಿಂದ ನನಗೆ ನಿಮ್ಮ ಮೇಲಿರೋ ಗೌರವ ಕಮ್ಮಿ ಆಯ್ತು ಅಂತ ಅನ್ಕೋಬೇಡಿ. ನಮ್ಮ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವ್ರ ಜೀವ ಹೋಗ್ಬಾರ್ದು. ಭಾರ್ಗವಿ ಸಂಧ್ಯಾ ಜೀವ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಕ್ಷಮಿಸ್ಬಿಡಿ. ಬೇರೆ ಯಾವುದೇ ದಾರಿ ಇಲ್ಲ, ನಾನು ಹೋಗ್ಲೇಬೇಕು. ಪರೀಕ್ಷೆ ಮಾಡೋದಕ್ಕೆ ಕಷ್ಟ ಕೊಡೋದು ತಪ್ಪಲ್ಲ, ಆದ್ರೆ ಜೀವನನೇ ನರಕಕ್ಕೆ ತಳ್ಳೋದು ಎಷ್ಟು ಸರಿ ದೇವ್ರೆ. ನಿನ್ನೆದುರು ಇಂಥ ಮೋಸದ ಮದ್ವೆ ನಡೆಯೋದನ್ನ ಹೇಗಾದ್ರೂ ಮಾಡಿ ತಪ್ಸು ದೇವ್ರೆ. ಸದ್ಯಕ್ಕೆ ನಮ್ ಭಾವನೆ ಅರ್ಜುನ್ ಮುಂದಿರೋ ದೇವ್ರು ಅತ್ತೆ. ಆ ದೇವ್ರು ಹೇಳೋ ಮಾತನ್ನ ನಿಮ್ಮಮ್ಮಗ ಕೇಳಿದ್ರೆ ಸಾಕು, ಆಮೇಲೆ MLA ಅಳಿಯಾಗಿ ಆರಾಮಾಗಿರ್ಬೋದು. ಒಂದ್ ವೇಳೆ ನಿನ್ಗೂ ಒಬ್ಬ ಮಗ ಇದ್ದಿದ್ರೆ ಆಗ್ಲೂ ಅಂತ ಮನೆಯವ್ರ ಜೊತೆ ಸಂಬಂಧ ಬೆಳೆಸ್ತಿದ್ಯಾ ಸಾಕ್ಷಿ? ಅಂತ ದೊಡ್ಡ ಸಂಬಂಧ ಸಿಕ್ಕಿದೆ ಅಂದಿದ್ರೆ ನಾನೇ ನನ್ ಮಗಂಗ ಐಡಿಯಾ ಕೊಟ್ಟಿರ್ತಿದ್ದೆ. ಅವನ್ ಕೈಯೋ ಕಾಲೋ ಹಿಡಿದು ಒಪ್ಪಿಸ್ತಿದ್ದೆ. ಒಪ್ಲಿಲ್ಲ ಅಂದ್ರೆ ಕೆನ್ನೆಗೆರಡು ಬಾರಿಸಿ ಮದ್ವೆ ಮಾಡಿಸ್ತಿದ್ದೆ. ದುಡ್ಡುಗೋಸ್ಕರ ಸ್ವಂತ ಮಗನ್ನೇ ಮಾರ್ಕೊಳ್ತೀನಿ ಅಂತ ಹೇಳ್ತಿದ್ಯಲ್ಲ, ಈ ತರ ಎಲ್ಲ ಮಾತಾಡಕ್ಕೆ ನಿನಗ್ ಸ್ವಲ್ಪನೂ ನಾಚಿಕೆನೆ ಆಗಲ್ವಾ ಸಾಕ್ಷಿ? ಕೊಚ್ಚೆ ಮೇಲೆ ಕಲ್ಲೆಸ್ತಿದ್ದು ನನ್ ತಪ್ಪು. ಹೋಗಿ ಹೋಗಿ ನಿನ್ನ ಹತ್ರ ಕೇಳಿದ್ನಲ್ಲ. ರುದ್ರಕ್ಕ, ಯಾರನ್ ಕೊಚ್ಚೆ ಅಂತಿದ್ದೀರಾ? ಮಾತಿನ ಮೇಲೆ ನಿಗಾ ಇರ್ಲಿ. ನಿನಗೆ ಹೇಳ್ತಾ ಇರೋದು, ದುಡ್ಡಿನ ಮುಂದೆ ಮಾನವೀಯತೆ ಇರ್ಲಿ. ಮಾನ ಮರ್ಯಾದೆನೂ ಲೆಕ್ಕಕ್ಕಿಲ್ಲ ನಿನಗೆ. ಈ ಮನೆಯಲ್ಲಿ ಬಿಟ್ಟಿಯಾಗಿ ಬಿದ್ದಿರೋ ನಿನ್ನಿಂದ ನಾನ್ ಮಾತ್ ಕೇಳಿಸ್ಕೋಬೇಕಾಗಿಲ್ಲ. ಹೌದಮ್ಮ, ಈ ಮನೆ ಸೊಸೆಯಾಗಿ ಬಿಟ್ಟಿ ಕೂಳ್ ತಿಂತಿದ್ದೀನಿ ಅಷ್ಟೇ. ಆದ್ರೆ ನಿನ್ ಹಾಗೆ ಶಾಪಿಂಗು ಅಂತ ಸುತ್ತಾಡ್ಕೊಂಡು ಶೋಕಿ ಮಾಡ್ತಾ ಇಲ್ಲ ನಾನು. ನೀವ್ ಈ ಮನೆಯಲ್ಲಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ, ನನ್ನನ್ನೇ ಶೋಕಿ ಮಾಡ್ತೀನಿ ಅಂತಿದ್ದೀರಾ. ಸಾಕ್ ನಿಲ್ಸಿ. ಅಲ್ಲಿ ನನ್ನ ಮೊಮ್ಮಗ ಅರ್ಜುನ್ ಜೀವನ ಹಾಳಾಗ್ತಿದೆ ದೇವ್ರೆ. ಅವನ್ ಮದ್ವೆನ ದಯವಿಟ್ಟು ನಿಲ್ಸು. ಆ ಹುಡುಗನ್ಗೆ ಇನ್ನೂ ಕಷ್ಟ ಕೊಡ್ಬೇಡ. ಮದ್ವೆ ನಿಲ್ಸೋದೇನತ್ತೆ? ಇಷ್ಟೊತ್ತಿಗೆ ತಾಳಿನೂ ಕಟ್ಟಿ ಸಪ್ತಪದಿನೂ ತುಳಿದಾಗಿರತ್ತೆ. ಇರಿ, ಇವಾಗ್ಲೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಯಾಕೆ ರಿಸೀವ್ ಮಾಡ್ತಿಲ್ಲ? ಬೃಂದಂಗೆ ಕಾಲ್ ಮಾಡ್ತೀನಿ. ಯಾರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತಂದ್ರೆ ಅತ್ತೆ ಪ್ರಾರ್ಥನೆ ದೇವ್ರಿಗೆ ಕೇಳಿಸಿದೆ ಅಂತ ಅರ್ಥ. ಮದ್ವೆ ನಿಂತೋಗಿರ್ಬೋದು ಅಲ್ವಾ ಅತ್ತೆ?
ಕಾಯೋ ದೇವನು ಕಾಪಾಡ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಎಲ್ಲ ಒಳ್ಳೇದಾಗುತ್ತೆ ರುದ್ರ. ಹೆದರ್ಕೋಬೇಡಿ, ನನ್ನನ್ನು ಹುಚ್ಚಿ ಅನ್ಕೊಂಡ್ರಾ? ಇವತ್ತು ನಮ್ಮೆಲ್ರಿಗೂ ಮರೆಯಕ್ಕಾಗ್ದೇ ಇರೋ ಅಪರೂಪವಾದ ದಿನ. ನಿಮ್ಮೆಲ್ರಿಗೂ ಮರೆಯಕ್ಕಾಗ್ದೇ ಇರೋ ದಿನ. ಯಾಕ್ ಗೊತ್ತಾ? ಅಂತ ಟ್ವಿಸ್ಟ್ ಇದೆ. ಎಲ್ರು ಕಾಯ್ತೀರಾ ಅಲ್ಲ? ಓಕೆ ಓಕೆ. ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ.